ಸಿನಿಮಾ ಆಯ್ತು, ನಾಟಕ ಆಯ್ತು, ರಂಗಭೂಮಿ ಆಯ್ತು, ಆಮೇಲೆ ಜಂಪ್ ಆದ್ದು ಜಿ ಕನ್ನಡಕ್ಕೆ ಕಾಮಿಡಿ ಕಿಲಾಡಿ. ಅಲ್ಲಿಯ ಜರ್ನಿ ಆಗಿತ್ತು. ಅಲ್ಲಿ ಏನಾದ್ರು ನಿಮ್ಗೆ ಸ್ಪೆಷಲ್ ಆಗಿ ಏನಾದ್ರು ಲೈಫ್ ಕೊಟ್ಟಿತಾ? ಇಲ್ಲ, ಅದೊಂಥರ ಡಿಫ್ರೆಂಟ್ ಒಂದು ಇದು ಜರ್ನಿ. ಅಂದ್ರೆ ಅಲ್ಲೇನ್ ಸ್ಕ್ರಿಪ್ಟ್ ಕೊಡ್ತಾರೆ, ಆ ಸ್ಕ್ರಿಪ್ಟ್ ಅನ್ನ ನಾವು ಆಕ್ಟ್ ಮಾಡೋದು. ಒಂದು 3 ದಿನ 4 ದಿನ ಪ್ರಾಕ್ಟೀಸ್, ರಾತ್ರಿ 12 ಗಂಟೆ ತನಕ ನಿಲ್ಲೋದು. ಎಲ್ರು ಒಂದೇ ತರ ಮೈಂಡ್ ಸೆಟ್ ಇರೋರು, ಅಂದ್ರೆ ಒಂದೇ ಸಲ ಕ್ಯಾಚ್ ಮಾಡುವಂತ ಟ್ಯಾಲೆಂಟ್ ಇರೋರು ಇರಲ್ಲ ಸ್ಕ್ರಿಪ್ಟಿನ ಬಗ್ಗೆ. ಕೆಲವೊಬ್ಬರಿಗೆ ಪ್ರಾಕ್ಟೀಸ್ ಜಾಸ್ತಿ ಬೇಕಾಗುತ್ತೆ, ಕೆಲವರಿಗೆ ಕಡಿಮೆ ಬೇಕಾಗುತ್ತೆ. ಅಂಡ್ ಮೀಡಿಯಾ ಡಿಫ್ರೆಂಟ್ ಆಗಿರುತ್ತೆ. TRP ಹೌದು, ಅಲ್ಲಿ ಅದನ್ನ ಎತ್ತುದು. ಮತ್ತೆ ಇವಾಗ ಮಂಗಳೂರಿನವರ ಲ್ಯಾಂಗ್ವೇಜ್ ಅನ್ನ ಚೇಂಜ್ ಮಾಡಿಸಿ ಮೈಸೂರು ಲ್ಯಾಂಗ್ವೇಜ್ ಮಾಡೋದು, ಉತ್ತರ ಕರ್ನಾಟಕ ಹೌದೌದು ಚೇಂಜ್ ಮಾಡಿಸ್ತಾರೆ. ಅದೆಲ್ಲ ಅಲ್ಲಲ್ಲ, ಮಂಗಳೂರಿನ ಲ್ಯಾಂಗ್ವೇಜ್ಗೆ ವ್ಯಾಲ್ಯೂ ಇದೆ. ಬಟ್ ಅವಾಗ ಏನು ಅಂತ ಹೇಳಿದ್ರೆ, ಅವಾಗ ನಮ್ಗೆ ಒಂದೇ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ರೆ ಅದು ಜನರಿಗೆ ರೀಚ್ ಆಗಲ್ಲ. ನಾವು ಮಂಡ್ಯದ ಲ್ಯಾಂಗ್ವೇಜ್ ಮಾತಾಡ್ಬೇಕು, ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಮಾತಾಡ್ಬೇಕು. ಸೊ ಹೀಗೆ ಶಫಲ್ ಮಾಡೋದು ಅದೆಲ್ಲ ಇತ್ತು. ನಿಮಗೆ ಸೆಟ್ ಆಗ್ತಾ ಇದೆ? ನನ್ಗೆ ಟೋಟಲಿ ಹೇಳ್ಬೇಕಂದ್ರೆ ಎಲ್ಲ ಲ್ಯಾಂಗ್ವೇಜ್ ಬರೋದ್ರಿಂದ ನನ್ಗೆ ಅದ್ರದೊಂದು ಪ್ರಾಬ್ಲಮ್ ಇರಲಿಲ್ಲ. ನಂಗೊಂದು 6 ಲ್ಯಾಂಗ್ವೇಜಸ್ ಬರುತ್ತೆ. ಯಾವ್ದೆಲ್ಲ? ನನ್ಗೆ ಹಿಂದಿ, ಇಂಗ್ಲಿಷ್, ಕನ್ನಡ, ತುಳು, ಮಲಯಾಳಂ, ತಮಿಳ್ ಮತ್ತೆ ಸ್ವಲ್ಪ ತೆಲುಗು ಅಷ್ಟು ಬರುತ್ತೆ ಲ್ಯಾಂಗ್ವೇಜ್. ಸೊ ಹಾಗಾಗಿ ಕನ್ನಡದಲ್ಲಿ ನಿಮಗೆ ಅಲ್ಲಿ ಬೇರೆ ಬೇರೆ ಇದು ಅಂದ್ರೆ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಜಿಲ್ಲೆದು ಕನ್ನಡ ಬರುತ್ತಲ್ವಾ. ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್, ಅದು ಸ್ಲ್ಯಾಂಗ್, ಆಕ್ಸೆಂಟ್ ಎಲ್ಲ ಬೇರೆ ಇರುತ್ತಲ್ಲ, ಅದನ್ನ ಕ್ಯಾಚ್ ಮಾಡ್ಕೊಂಡು ಸ್ಕಿಟ್ ಮಾಡ್ಬೇಕಾಗತ್ತೆ. ಸೊ ಹಾಗೆ ಆದ್ರೆ ಅದ್ರಿಂದ ಫೇಮ್ ಬರುತ್ತೆ. ಕಾಮಿಡಿ ಕಿಲಾಡಿ ಅಂದ್ರೆ ಚಾನಲ್ ಅಲ್ಲಿ ಹೋಗೋದು, ಮತ್ತೆ ಹೊರಗಡೆ ಕೆಲವೊಂದಷ್ಟು ಪ್ರೋಗ್ರಾಮ್ ಸಿಗ್ತಾ ಇತ್ತು ಅವಾಗ. ಬಟ್ ಇವಾಗ ಹೌದು, ಇವಾಗ ಬೇರೆ ಬೇರೆ ಚಾನಲ್ ಅಲ್ಲಿ ಬೇರೆ ಬೇರೆ ಕಾಮಿಡಿ ಶೋ ಆಗಿ ತುಂಬಾ ಕಾಮಿಡಿ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಸೊ ಹಾಗಾಗಿ ನಮ್ಗೆ ಆಫರ್ಸ್ ಗಳು ಅಷ್ಟು. ಈಗ ಕಾಮಿಡಿ ಕಿಲಾಡಿ ಮಾಡಿದ್ರಲ್ಲ, ಅದರಿಂದ ಕನ್ನಡ ಸಿನಿಮಾಗೆ ನಿಮಗೆ ಎಂಟ್ರಿ ಸಿಗಲಿಲ್ಲ? ಇಲ್ಲ, ಅದರಿಂದ ಸಿಗ್ಲಿಲ್ಲ. ಅದರಿಂದ ಅದರಿಂದ ಸಿಗ್ಲಿಲ್ಲ. ಇಮಿಡಿಯೇಟ್ ಆಗಿ ಅಲ್ಲಿಂದ ನೋಡ್ಬಿಟ್ಟು ಏನ್ ಸಿಗ್ಲಿಲ್ಲ. ಬಟ್ ನನ್ಗೆ ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಇತ್ತಲ್ಲ, ಸಿನಿಮಾ ಬ್ಯಾಕ್ ಗ್ರೌಂಡ್. ಸೊ ಇಲ್ಲಿಂದನೇ ಇತ್ತು ನಮ್ಗೆ, ನಮ್ಮ ಫೌಂಡೇಶನ್ ಗಟ್ಟಿ ಇತ್ತು. ಅದೇ ನಾನು ಅವಾಗ ಹೇಳ್ದೆ ಅಲ್ಲ, ನಮ್ಗೆ ತುಂಬಾ ಅಹಂಕಾರ ಇದೆ ಮಂಗಳೂರಿನವರಿಗೆ. ಅಹಂಕಾರ ಅಂತ ಹೇಳಿದ್ರೆ ನಾವು ಒಟ್ಟಾರೆ ಅಹಂಕಾರ ಅಲ್ಲ. ನಮ್ಮ ಇಲ್ಲಿ ಎಜುಕೇಶನ್ ಕ್ಲಿಯರ್ ಇದೆ, ನಮ್ಮ ಇಲ್ಲಿ ಹಾಸ್ಪಿಟಲ್ ಲೆವೆಲ್ಸ್ ಕ್ಲಿಯರ್ ಇದೆ, ರೋಡ್ಸ್ ಅಂಡ್ ನಮ್ಗೆ ಏರ್ಪೋರ್ಟ್ ಇದೆ, ರೈಲ್ವೆ ಇರ್ಲಿ, ಬಸ್ಸಸ್ ಇರ್ಲಿ, ಎಲ್ಲ ನಮ್ಗೆ ಫೆಸಿಲಿಟೀಸ್ ನಮ್ಗೆ ಬೇಕಾದ ರೀತಿಯಲ್ಲಿ ಇದೆ. ಸೊ ಹಾಗಾಗಿ ನಮಗೊಂದು ಒಳಗೆ ಒಂದು ಅಹಂಕಾರ ಇದೆ, ಆಟಿಟ್ಯೂಡ್ ಇದೆ ನಮ್ಗೆ. ಅದು ಎಲ್ರಿಗೂ ಇದೆ, ಒಬ್ಬ ಇಬ್ಬರಿಗೆ ಅಂತ ಅಲ್ಲ, ಎಲ್ಲರಿಗೂ ಒಳಗಿಂದ. ನಾನ್ ಯಾಕೆ, ನನ್ಗೇನ್ ಕಡಿಮೆ ಇದೆ, ನನ್ನ ಊರಿಗೆ ಏನ್ ಕಡಿಮೆ ಇದೆ, ನಾವು ಸೇಫ್ ಝೋನ್, ನಮ್ಗೆಲ್ಲ ಇದೆ. ನಿಜವಾಗಿ ಅಹಂಕಾರ ಬೇಕು ನಮ್ಗೆ, ಯಾಕಂತ ಹೇಳಿದ್ರೆ ನಮ್ಗೆಲ್ಲಾನು ಇದೆ. ಬೇರೆ ಊರ್ನ ಹೋಲ್ಸಿದ್ರೆ ನಮ್ಮ ಫೆಸಿಲಿಟೀಸ್ ಎವ್ರಿಥಿಂಗ್ ಇಸ್ ಕ್ಲಿಯರ್. ಸೊ ಹಾಗಾಗಿ ನಾವು ಹಾಗಿರುವಾಗ ನಮ್ಗೆ ಅದರಿಂದನೇ ಆಪರ್ಚುನಿಟಿ ಬರ್ಬೇಕು ಅಂತಿಲ್ಲ. ನಮ್ಗೆ ಇಲ್ಲಿದ್ದು ಸಿನಿಮಾ ಇಂಡಸ್ಟ್ರಿ ಗಟ್ಟಿ ಇತ್ತು, ಎಲ್ಲಿದು ಇಲ್ಲಿಂದ ಕನ್ನಡ ಸಿನಿಮಾಗಳು ತುಂಬಾ ತುಳುನಾಡಿನಲ್ಲೇ ಆಗ್ತಾ ಇತ್ತು. ಸೊ ಹಾಗಾಗಿ ನಾವು ಬಾದರ್ ಮಾಡ್ಕೊಂಡಿಲ್ಲ, ಅಲ್ಲಿಂದ ಆಫರ್ ಬರ್ಬೇಕು ಅನ್ನೋ ಬಾದರ್ಸ್ ಎಲ್ಲಿ ಬರ್ಲಿಲ್ಲ ನಮ್ಗೆ ಅದು ಅಷ್ಟಾಗಿ ಹೋಗ್ತಾ ಇತ್ತು, ತೊಂದರೆ ಇಲ್ಲ. ಸೊ ಹಾಗಾಗಿ ಅದ್ರಿಂದ ಅಂತ ಬಂದದ್ದು ಬಹಳ ಕಡಿಮೆ. ಬಟ್ ಓಕೆ, ಈಗ ಎಲ್ಲ ಫೀಲ್ಡ್ ನೀವು ಮಾಡಿ ಆಯ್ತು. ನಿಮ್ದು ಸ್ಟಾರ್ಟಿಂಗ್ ಪೇಮೆಂಟ್ ಅಂದ್ರೆ ಯಾಕೆ ಕೇಳ್ತಾ ಇದೆ ಅಂತ, ತುಂಬಾ ಮಂದಿ ಗೊತ್ತಿರಲ್ಲ. ಕಲಾವಿದ ಅಂತ ಹೇಳಿದ್ರೆ ಲಕ್ಷ ಪೇಮೆಂಟ್ ಬರುತ್ತೆ, ಲಕ್ಷ ಹಣ ಸಿಗ್ತಾರೆ, ಅವ್ರ ಎಂಜಾಯ್ಮೆಂಟ್ ಮಾಡ್ತಾ ಇರ್ತಾರೆ, ಅವ್ರ ಲೈಫೇ ಬೇರೆ ಬಿಂದಾಸ್ ಆಗಿರುತ್ತೆ. ಇವಾಗ ನಿಮ್ದು 9ನೇ ಕ್ಲಾಸಲ್ಲಿ 250 ರುಪೀಸ್, ಅತಿ ಹೆಚ್ಚು ಪೇಮೆಂಟ್ ಒಂದೇ ದಿನದಲ್ಲಿ ಪಡ್ಕೊಂಡಿದೆ ಎಷ್ಟು ಅಂದ್ರೆ ಒಂದೇ ಪ್ರಾಜೆಕ್ಟಿಗೆ ಟೋಟಲ್ ಆಗಿ ಎಲ್ಲಿ ನಿಮ್ಗೆ ಅತಿ ಹೆಚ್ಚಾಗಿ ಬಂದ ಪೇಮೆಂಟ್ ಅಂತಿರುತ್ತಲ್ಲ? ಒಂದೊಂದು ಬಜೆಟ್, ಒಂದೊಂದು ಸಿನಿಮಾಗೆ ಒಂದೊಂದು ರೇಟ್ ಇರುತ್ತಲ್ಲ. ಸೊ ಅದ್ರಲ್ಲಿ ಹೆಚ್ಚಾಗಿ ಪಡ್ಕೊಂಡ ಅಮೌಂಟ್ ಎಷ್ಟು ನೆನಪಿದೆ? ಪರ್ ಡೇ ಒಂದು 15,000 ಅತಿ ಹೆಚ್ಚು ಅಲ್ಲ, ಒಂದು ಪ್ರಾಜೆಕ್ಟಿಗೆ ನೀವು ತಗೊಂಡಿದ್ದೀರಿ? ಒಂದು ಪ್ರಾಜೆಕ್ಟಿಗೆ ಪರ್ ಡೇ 15,000. ಒಂದು ಪ್ರಾಜೆಕ್ಟಿಗೆ ಅದೇ ಒಂದು 4 ದಿನ ಶೂಟ್ 75 ತನಕ, 250 ಇಂದ 75 ತನಕ ಹೋಗಿದೆ. ಹೌದು, ಅಷ್ಟು ಹೋಗಿದೆ, ಅಷ್ಟು ರೀಚ್ ಆಗಿದ್ರೆ. ಹೌದು, ಹೋಗಿದೆ. ಅದು ಹೇಳಿ, ಅದು ರೀಸೆಂಟ್ಲಿ ಅದು ಬಂದದ್ದು. ಅಷ್ಟು ಪೇಮೆಂಟ್ಸ್ ಅಲ್ಲ, ಇನ್ಕ್ರೀಸ್ ಆದದ್ದು ರೀಸೆಂಟ್ಲಿ. ಅದು 1 year ಮೊದಲು ಅಷ್ಟೇ, 1 year ಬ್ಯಾಕ್. ಹೌದು.